ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಿ20 ವಿಶ್ವಕಪ್ನ ಮೊದಲ ಸುತ್ತಿನಲ್ಲಿ ಭಾರತ ತಂಡವು ಐರ್ಲೆಂಡ್, ಪಾಕಿಸ್ತಾನ, ಯುಎಸ್ಎ ಮತ್ತು ಕೆನಡಾ ತಂಡಗಳ ವಿರುದ್ಧ ಕಣಕ್ಕಿಳಿಯಲಿದೆ. ಮೊದಲ ಪಂದ್ಯದಲ್ಲಿ ಐರ್ಲೆಂಡ್ ತಂಡವನ್ನು ಎದುರಿಸಿದರೆ ಜೂನ್ 9ರಂದು ಪಾಕಿಸ್ತಾನ ವಿರುದ್ಧ ಸೆಣಸಾಡಲಿದೆ. ಇದಾದ ಬಳಿಕ ಜೂನ್ 12ರಂದು ಯುಎಸ್ಎ ಮತ್ತು ಜೂನ್ 15ರಂದು ಕೆನಡಾ ವಿರುದ್ಧ ಆಡಲಿದೆ. ಈ ಪಂದ್ಯಗಳೊಂದಿಗೆ ಲೀಗ್ ಹಂತ ಮುಗಿಯಲಿದ್ದು ಆ ಬಳಿಕ ಸೂಪರ್ 8 ಹಂತದ ಪಂದ್ಯಗಳು ಶುರುವಾಗಲಿವೆ. ಟಿ20 ವಿಶ್ವಕಪ್ಗಾಗಿ ಟೀಂ ಇಂಡಿಯಾ ಪ್ರಾಕ್ಟೀಸ್ ಮ್ಯಾಚ್ ಶುರು ಮಾಡಿದೆ. ಜೂನ್ 1ರಂದು ನಡೆಯುವ ಬಾಂಗ್ಲಾದೇಶ್ ವಿರುದ್ಧದ ಅಭ್ಯಾಸ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾ ಆಟಗಾರರು ನ್ಯೂಯಾರ್ಕ್ನಲ್ಲಿ ತಾಲೀಮು ಶುರು ಮಾಡಿದ್ದಾರೆ. ಮೇ 26ರಂದು ಅಮೆರಿಕಕ್ಕೆ ತೆರಳಿದ ಭಾರತೀಯ ಆಟಗಾರರು 2 ದಿನಗಳ ಕಾಲ ವಿಶ್ರಾಂತಿಯಲ್ಲಿದ್ದರು. ಅದರಂತೆ ಮಂಗಳವಾರದಿಂದ ಪ್ರಾಕ್ಟೀಸ್ ಆರಂಭಿಸಿದ್ದಾರೆ. ವಿಶ್ವಕಪ್ನ ಆರಂಭಕ್ಕೂ ಮುನ್ನವೇ ಟೀಂ ಇಂಡಿಯಾದಲ್ಲಿ ಹೊಸ ಟೆನ್ಷನ್ ಶುರುವಾಗಿದೆ. ಟಿ20 ವಿಶ್ವಕಪ್ ಟೂರ್ನಿಗೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದ್ದು ಬರೋಬ್ಬರಿ 20 ತಂಡಗಳು ಪೈಪೋಟಿಗೆ ಇಳಿತಾ ಇವೆ. ವಿಶ್ವಕಪ್ ಆರಂಭಕ್ಕೆ ಜಸ್ಟ್ 5 ದಿನಗಳಷ್ಟೇ ಬಾಕಿ ಇದೆ. ಬೇರೆಲ್ಲ ಟೀಮ್ಸ್ ವಿಶ್ವಕಪ್ಗೆ ಅಂತಾನೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿವೆ. ಆದರೆ ಟೀಂ ಇಂಡಿಯಾದ ಕೆಲ ಆಟಗಾರರು ಪ್ರಾಕ್ಟೀಸ್ ಶುರು ಮಾಡಿದ್ದು ಬಿಟ್ಟರೆ ಕೆಲವರು ಇನ್ನೂ ಕೂಡ ಟೀಮ್ಗೆ ಜಾಯ್ನ್ ಆಗಿಲ್ಲ. ಐಪಿಎಲ್ನಲ್ಲಿ ಬ್ಯುಸಿಯಾಗಿದ್ದ ಇಂಡಿಯಾ ಇನ್ನೂ ಪ್ರಿಪರೇಷನ್ ಶುರು ಮಾಡಿಲ್ಲ. ಇದು ಟೀಂ ಇಂಡಿಯಾ ಆಟಗಾರರಲ್ಲದೆ ಸಿಬ್ಬಂದಿ ಹಾಗೂ ಫ್ಯಾನ್ಸ್ಗೂ ಕೂಡ ಆತಂಕ ತರಿಸಿದೆ. ಮುಂಬೈ ಇಂಡಿಯನ್ಸ್ ಐಪಿಎಲ್ನಿಂದ ಔಟ್ ಆಗಿದೆ ತಡ ಹಾರ್ದಿಕ್ ಪಾಂಡ್ಯ ವಿದೇಶಕ್ಕೆ ಹಾರಿದ್ರು. ಏಕಾಂಗಿಯಾಗಿ ಫಾರಿನ್ ಟೂರ್ ಮಾಡ್ತಾ ಎಂಜಾಯ್ ಮಾಡ್ತಿದ್ರು. ಇದೀಗ ಟೀಂ ಇಂಡಿಯಾ ಬಳಗ ಕೂಡ ಸೇರಿಕೊಂಡಿರಲಿಲ್ಲ. ಮೇ 26ರಂದು ಭಾರತದಿಂದ ತೆರಳಿದ್ದ ಬಳಗದಲ್ಲಿ ಪಾಂಡ್ಯ ಇಲ್ಲದಿರುವುದನ್ನು ನೋಡಿ ಚರ್ಚೆ ಕೂಡ ಶುರುವಾಗಿತ್ತು. ಕೊನೆಗೂ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಟೀಂ ಇಂಡಿಯಾದ ಉಪನಾಯಕ ಹಾರ್ದಿಕ್ ಪಾಂಡ್ಯ ಕೂಡ ಕಾಣಿಸಿಕೊಂಡಿದ್ದಾರೆ. ಇದೀಗ ಹಾರ್ದಿಕ್ ಲಂಡನ್ನಿಂದ ನೇರವಾಗಿ ನ್ಯೂಯಾರ್ಕ್ಗೆ ಬಂದಿಳಿದಿದ್ದಾರೆ. ವಿಶ್ವಕಪ್ ಜೂನ್ 2ರಿಂದ ಶುರುವಾಗಲಿದೆ. ಭಾರತ ತಂಡವು ಜೂನ್ 5ರಂದು ಐರ್ಲೆಂಡ್ ವಿರುದ್ಧ ಕಣಕ್ಕಿಳಿಯುವ ಮೂಲಕ ಟಿ20 ವಿಶ್ವಕಪ್ ಅಭಿಯಾನ ಆರಂಭಿಸಲಿದೆ. ಟೀಂ ಇಂಡಿಯಾ ಆಟಗಾರರು ಪ್ರಾಕ್ಟೀಸ್ ಕೂಡ ಶುರು ಮಾಡಿದ್ದಾರೆ. ಇಷ್ಟಾದರೂ ಕೂಡ ವಿರಾಟ್ ಕೊಹ್ಲಿ ಇನ್ನೂ ಸಹ ಮುಂಬೈಯನ್ನು ತೊರೆದಿಲ್ಲ. ಇದಕ್ಕೆ ಸಾಕ್ಷಿಯಾಗಿ ಇದೀಗ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಮುಂಬೈನ ಪ್ರಮುಖ ರೆಸ್ಟೋರೆಂಟ್ ಒಂದರಲ್ಲಿ ಕಿಂಗ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ತಮ್ಮ ಆಪ್ತರೊಂದಿಗೆ ಕಾಣಿಸಿಕೊಂಡಿದ್ದಾರೆ. ಕೊಹ್ಲಿ ದಂಪತಿ ಜೊತೆ ಟೀಂ ಇಂಡಿಯಾದ ಮಾಜಿ ಆಟಗಾರ ಜಹೀರ್ ಖಾನ್ ಹಾಗೆ ಅವರ ಪತ್ನಿ ಸಾಗರಿಕಾ ಘಾಟ್ಗೆ ಟಾಕ್ ಶೋ ಹೋಸ್ಟ್ ಗೌರವ್ ಕಪೂರ್ ಕೂಡ ಕಾಣಿಸಿಕೊಂಡಿದ್ದಾರೆ. ವಿಶ್ವಕಪ್ಗೂ ಮುನ್ನ ಎಲ್ಲಾ ತಂಡಗಳು ಅಭ್ಯಾಸ ಪಂದ್ಯಗಳಲ್ಲಿ ನಿರತರಾಗಿದ್ದಾರೆ. ಅದರಂತೆ ಮಂಗಳವಾರ ಆಸ್ಟ್ರೇಲಿಯಾ ಮತ್ತು ನಮೀಬಿಯಾ ತಂಡಗಳು ಅಭ್ಯಾಸ ಪಂದ್ಯಗಳನ್ನಾಡಿದ್ವು. ಈ ಪಂದ್ಯದ ವೇಳೆ ಆಸ್ಟ್ರೇಲಿಯಾ ಪರ ಮುಖ್ಯ ಕೋಚ್ ಆಂಡ್ರೂ ಮೆಕ್ಡೊನಾಲ್ಡ್ ಹಾಗೆ ಸಹಾಯಕ ಕೋಚ್ ಬ್ರಾಡ್ ಹಾಡ್ಜ್ ಮತ್ತು ಆಂಡ್ರೆ ಬೋರ್ವೆಕ್, ಆಸ್ಟ್ರೇಲಿಯಾ ರಾಷ್ಟ್ರೀಯ ಆಟಗಾರ ಜಾರ್ಜ್ ಬೈಲಿ ಕಣಕ್ಕಿಳಿದಿದ್ದರು. ಈ ಅಭ್ಯಾಸ ಪಂದ್ಯಕ್ಕೆ ಆಸ್ಟ್ರೇಲಿಯಾ ತಂಡದ ಪ್ರಮುಖ ಆಟಗಾರರು ಅಲಭ್ಯರಾಗಿದ್ದ ಕಾರಣ ಪ್ಲೇಯಿಂಗ್ 11ನಲ್ಲಿ ಆಟಗಾರರ ಕೊರತೆ ಕಂಡುಬಂತು. ಹೀಗಾಗಿ ಆಸೀಸ್ ತಂಡದ ಸಿಬ್ಬಂದಿ ಹಾಗೂ ಆಯ್ಕೆ ಸಮಿತಿ ಮುಖ್ಯಸ್ಥ ಕಣಕ್ಕಿಳಿಯಬೇಕಾಯಿತು. ಇದರಲ್ಲಿ ಆಸ್ಟ್ರೇಲಿಯಾ ಭರ್ಜರಿ ಜಯ ಸಾಧಿಸಿದೆ. ವೆಸ್ಟ್ ಇಂಡೀಸ್ ವಿಶ್ವಕಪ್ ತಂಡದಲ್ಲಿ ಜೇಸನ್ ಹೋಲ್ಡರ್ ಸ್ಥಾನ ಪಡೆದಿದ್ದಾರೆ. ಆದರೆ ಇದೀಗ ಪ್ಲೇಯಿಂಗ್ 11ನಿಂದ ಹೋಲ್ಡರ್ ಔಟ್ ಆಗಿದ್ದಾರೆ. ಇಂಗ್ಲೆಂಡ್ನಲ್ಲಿ ನಡೆದ ಕೌಂಟಿ ಚಾಂಪಿಯನ್ಶಿಪ್ ಪಂದ್ಯದ ವೇಳೆ ಹೋಲ್ಡರ್ ಗಾಯಗೊಂಡಿದ್ರು. ಇದೀಗ ಸಂಪೂರ್ಣ ಫಿಟ್ನೆಸ್ ಸಾಧಿಸಲು ವಿಫಲರಾಗಿರುವ ಕಾರಣ ಹೋಲ್ಡರ್ ವಿಶ್ವಕಪ್ ಟೂರ್ನಿಯಿಂದ ಹೊರಗುಳಿದಿದ್ದಾರೆ. ಇದರ ಬೆನ್ನಲ್ಲೇ 27 ವರ್ಷದ ಒಬೆಡ್ ಮೆಕಾಯ್ ಅವರನ್ನ ತಂಡಕ್ಕೆ ಕರೆಸಿಕೊಳ್ಳಲಾಗಿದೆ. ವೆಸ್ಟ್ ಇಂಡೀಸ್ ಪರ 34 ಟಿ20 ಪಂದ್ಯಗಳನ್ನು ಆಡಿರುವ ಮೆಕಾಯ್ ಈವರೆಗೆ 46 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಹಾಗೆಯೇ ಐಪಿಎಲ್ನಲ್ಲಿ 8 ಪಂದ್ಯಗಳನ್ನು ಆಡಿದ್ದು ಈ ವೇಳೆ 11 ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾಗಿದ್ದರು. ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ಸ್ಟಾಂಕೋವಿಕ್ ದಂಪತಿಯ ಜೀವನ ಡೈವೋರ್ಸ್ ಹಂತಕ್ಕೆ ತಲುಪಿದ ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ. ಇಬ್ಬರೂ ಕೂಡ ವಿರುದ್ಧ ದಿಕ್ಕಿನಲ್ಲಿದ್ದಾರೆ. ಇತ್ತ ಮಗ ಅಗಸ್ತ್ಯ ಏಕಾಂಗಿಯಾಗಿದ್ದಾನೆ. ಒಂಟಿಯಾಗಿ ಕೊರಗ್ತಾ ಇರುವ ಹಾರ್ದಿಕ್ ಮತ್ತು ನತಾಶಾ ಪುತ್ರನಿಗೆ ಸಹೋದರ ಕೃನಾಲ್ ಪಾಂಡ್ಯ ಸಾಥ್ ನೀಡಿದ್ದಾರೆ. ಕೃನಾಲ್ ಪಾಂಡ್ಯ ಹಾಗೂ ಪತ್ನಿ ಪಂಕುರಿ ಶರ್ಮಾ ಇದೀಗ ಹಾರ್ದಿಕ್ ಪುತ್ರನ ಜೊತೆ ಕಾಲ ಕಳೀತಾ ಇದ್ದಾರೆ. ತಮ್ಮ ಪುತ್ರ ಕಬೀರ್ ಜೊತೆ ಅಗಸ್ತ್ಯನನ್ನ ನೋಡಿಕೊಳ್ತಿದ್ದಾರೆ. ಈ ಮೂಲಕ ಹಾರ್ದಿಕ್ ಪುತ್ರನನ್ನ ಏಕಾಂಗಿತನದಿಂದ ದೂರವಿಡುವ ಪ್ರಯತ್ನ ಮಾಡಿದ್ದಾರೆ. ಕೆಕೆಆರ್ ತಂಡವನ್ನ ಚಾಂಪಿಯನ್ ಆಗಿ ಮಾಡಿದ ಕೀರ್ತಿ ಶ್ರೇಯಸ್ ಅಯ್ಯರ್ಗೆ ಸಲ್ಲುತ್ತೆ. ಕೆಕೆಆರ್ ಚಾಂಪಿಯನ್ ಬೆನ್ನಲ್ಲೇ ಶ್ರೇಯಸ್ ಅಯ್ಯರ್ ನಾಯಕತ್ವವನ್ನು ಕೊಂಡಾಡ್ತಿದ್ದಾರೆ. ಈ ಮಧ್ಯೆ ಟೀಂ ಇಂಡಿಯಾದ ಮೋಸ್ಟ್ ಬ್ಯಾಚುಲರ್ ಅಯ್ಯರ್ ಅವರ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಸುಂದರ ಯುವತಿ ಜೊತೆ ನಿಂತಿರುವ ಫೋಟೋ ಸಾಕಷ್ಟು ಸದ್ದು ಮಾಡ್ತಿದೆ. ಈ ಹುಡುಗಿ ಬೇರೆ ಯಾರೂ ಅಲ್ಲ, ಅಫ್ಘಾನಿಸ್ತಾನದ ವಾಜ್ಮಾ ಅಯೂಬಿ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಅಯ್ಯರ್ ಜೊತೆಗೆ ತೆಗೆಸಿಕೊಂಡಿರುವ ಫೋಟೋವನ್ನ ಶೇರ್ ಮಾಡಿದ್ದಾರೆ. ವಾಜ್ಮಾ ಅವರು ಟೀಂ ಇಂಡಿಯಾದ ಅಭಿಮಾನಿ ಹಾಗೆ ಅಪ್ಪಟ ಕ್ರಿಕೆಟ್ ಪ್ರೇಮಿ. ಇವರು ಸೌಂದರ್ಯಕ್ಕೂ ಕೂಡ ಹೆಸರುವಾಸಿಯಾಗಿದ್ದಾರೆ. ಐಪಿಎಲ್ ಸೀಸನ್ 17ರ ಮೊದಲಾರ್ಧದಲ್ಲಿ ಫ್ಲಾಪ್ ಸ್ಟಾರ್ ಆಗಿದ್ದ ಮಿಚೆಲ್ ಸ್ಟಾರ್ಕ್ ಸೆಕೆಂಡ್ ಹಾಫ್ನಲ್ಲಿ ಸಿಡಿದಿದ್ರು. ಇದಕ್ಕೆ ಕಾರಣ ಸ್ಟಾರ್ಕ್ ಪತ್ನಿ ಸ್ವತಃ ಗ್ರೌಂಡ್ಗೆ ಬಂದು ಗಂಡನಿಗೆ ಚಿಯರ್ ಅಪ್ ಮಾಡಿದ್ದು ಅನ್ನೋ ಮಾತು ಕೇಳಿಬರ್ತಿದೆ. ಫಸ್ಟ್ ಹಾಫ್ನಲ್ಲಿ ಹಿಗ್ಗಾಮುಗ್ಗಾ ದಂಡಿಸಿಕೊಂಡಿದ್ದ ಮಿಚೆಲ್ ಸ್ಟಾರ್ಕ್ ಮಾನಸಿಕವಾಗಿ ದಣಿದು ಹೋಗಿದ್ರು. ದುಬಾರಿ ಪ್ಲೇಯರ್ ನೀಡ್ತಿದ್ದ ಕಳಪೆ ಪ್ರದರ್ಶನವನ್ನ ಕ್ರಿಕೆಟ್ ಲೋಕದಲ್ಲಿ ತೀವ್ರವಾಗಿ ಟೀಕಿಸಲಾಗ್ತಾ ಇತ್ತು. ಈ ಟೀಕೆ ನಿಂದನೆಗಳು ಪರ್ಫಾರ್ಮ್ ಮಾಡಲು ಆಗ್ತಿಲ್ಲ ಅನ್ನೋ ಕೊರಗು ಸ್ಟಾರ್ಕ್ನನ್ನ ಮಾನಸಿಕವಾಗಿ ಕುಗ್ಗಿಸಿತ್ತು. ಈ ವೇಳೆ ಆಸ್ಟ್ರೇಲಿಯಾದಿಂದ ಬಂದ ಪತ್ನಿ ಅಲಿಸಾ ಹೀಲಿ ಕೆಕೆಆರ್ ಕ್ಯಾಂಪ್ ಸೇರಿಕೊಂಡ್ರು. ಕುಗ್ಗಿ ಹೋಗಿದ್ದ ಸ್ಟಾರ್ಕ್ಗೆ ಮಾನಸಿಕ ಧೈರ್ಯ ತುಂಬಿದ್ರು. ಈಕೆ ಆತ್ಮವಿಶ್ವಾಸದ ಮಾತುಗಳಿಂದ ಸ್ಟಾರ್ಕ್ ಪುಟಿದೆದ್ರು. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಮಾತಿದ್ಯಲ್ಲ,
ಆ ಮಾತು ಸ್ಟಾರ್ಕ್ ಕಮ್ಬ್ಯಾಕ್ ವಿಚಾರದಲ್ಲೂ ಕೂಡ ನಿಜವಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.